ಪ್ರಜ್ವಲ್ ವಿರುದ್ಧ ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ತೀರ್ಪು ಹಿನ್ನೆಲೆಯಲ್ಲಿ ಕೋರ್ಟ್ ಹಾಲ್ನಲ್ಲಿ ವಕೀಲರು ದೊಡ್ಡ ಪ್ರಮಾಣದಲ್ಲಿ ಆಗಮಿಸಿದ್ದಾರೆ. ಪ್ರಜ್ವಲ್ ವಿರುದ್ಧ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಿಕ್ಷೆಯ ಪ್ರಮಾಣ ಏನು ಅನ್ನೋದು ಗೊತ್ತಾಗುತ್ತೆ. 10 ವರ್ಷದಿಂದ ಜೀವಾವಧಿ ಶಿಕ್ಷೆಗೂ ಅವಕಾಶ ಇರುವಂತಹ ಪ್ರಕರಣ. ನಿನ್ನೆಯಷ್ಟೇ ಈ ಪ್ರಕರಣದಲ್ಲಿ ಪ್ರಜ್ವಲ್ ಅಪರಾಧಿ ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು. ಇದೀಗ ಶಿಕ್ಷೆಯ ಪ್ರಮಾಣ ಪ್ರಕಟಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದು. ಈಗ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ? ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟಿಸೋದಕ್ಕೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಎಲ್ಲಾ ರೀತಿಯ ತಯಾರಿ ನಡೆಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಹ ಕೋರ್ಟ್ ತುಂಬಾ ಸಹ ವಕೀಲರು ಕಿಕ್ಕಿರಿದು ತುಂಬಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ವಿರುದ್ಧ 4 ಪ್ರಕರಣಗಳು ದಾಖಲಾಗಿದ್ದು, ಅದರಲ್ಲಿ ಮೊದಲನೇ ಪ್ರಕರಣ ಏನಿದೆ, ಕೆಲಸದ ಮೇಲೆ ಆಕೆ ಮಾಡಿದ್ದಂತ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬೀಳುತ್ತೆ. ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸುತ್ತೆ. ನಿನ್ನೆ ಈಗಾಗಲೇ ದೋಷಿ ಅಂತ ಹೇಳಿ ತೀರ್ಮಾನಿಸಲಾಗಿರ್ತಕ್ಕಂಥದ್ದು. ಈ ನಡುವೆ ಇವತ್ತು ಬರ್ತಕ್ಕಂಥ ತೀರ್ಪು ಸಾಕಷ್ಟು ಏನು ಅತ್ಯಾಚಾರ ಮಾಡ್ತಕ್ಕಂತಹ ಆರೋಪಿಗಳಿಗೇನಿದೆ ಇದೊಂದು ತಕ್ಕ ಪಾಠ ಕಲಿಸುವಂತ ತೀರ್ಪು ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಇಂತಹ ಪ್ರಕರಣದಲ್ಲಿ ಸಾಕಷ್ಟು ಮಾಜರ್ ನಡೆಸಿದ್ರು, ಸಾಕ್ಷಿಗಳನ್ನ ಕಲೆ ಹಾಕಿದ್ರು, SIT ರಚನೆ ಆಯ್ತು, ಸಾಕಷ್ಟು ಇನ್ವೆಸ್ಟಿಗೇಷನ್ ಆಯ್ತು, ಒಳನರಸೀಪುರದಲ್ಲಿ ಹೋದ್ರು, ಎಲ್ಲಾ ಕಡೆ ಸಹ ತನಿಖೆ ನಡೆಸಿದ್ರು. ಸುಮಾರು 123ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಿದ್ರು. ಮತ್ತೆ ಸಂತ್ರಸ್ತ ಮಹಿಳೆ ಕೆಲಸದಾಕೆ 164 ಅಡಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಆದ್ರೆ ಎಲ್ಲಾ ಮಾಹಿತಿಯನ್ನ ತೆಗೆದುಕೊಂಡು ಎಲ್ಲಾ ದಾಖಲೆಗಳ ಸಮೇತ ಕೋರ್ಟ್ಗೆ 1800 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿತ್ತು. ಹೀಗಾಗಿ ಎಲ್ಲಾ ವಾದ ಪ್ರತಿವಾದ ನಡೆದಿರ್ತಕ್ಕಂಥದ್ದು. ಸುಮಾರು 6-7 ತಿಂಗಳು ಡಿಸೆಂಬರ್ ಇಂದಲೂ ಸಹ ವಾದ ಪ್ರತಿವಾದ ನಡೆದು ಇವತ್ತು ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸ್ತಾ ಇದೆ. ನಿನ್ನೆ ದೋಷಿ ಅಂತ ಹೇಳಿ ತೀರ್ಪನ್ನ ನೀಡಲಾಗಿತ್ತು. ಪ್ರಕರಣದಲ್ಲಿ ತಪ್ಪು ಮಾಡಿದ್ದಾನೆ ಅನ್ನೋದು ಈಗ ಪ್ರೂವ್ ಆಗಿರ್ತಕ್ಕಂಥದ್ದು. ಆರೋಪ ಸಾಬೀತಾಗಿದೆ. ಸಾಕಷ್ಟು ಆರೋಪವನ್ನ ಸಾಬೀತು ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಏನಿದೆ, ಸರ್ಕಾರದ ಪರ ವಕೀಲರು ಸಾಕಷ್ಟು ವಾದ ಮಾಡಿದ್ರು, ತೀವ್ರತರವಾಗಿ ವಾದ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ SCP ಜಗದೀಶ್ ಆಗಿರ್ಬೋದು, ಮತ್ತೆ ಅಶೋಕ್ ನಾಯಕ್ ಏನಿದ್ದಾರೆ, ಇಬ್ರು ಸಹ ಸಾಕಷ್ಟು ಒಳ್ಳೆ ವಾದವನ್ನ ಮಾಡಿದ್ರು. ಹೀಗಾಗಿ ಶಿಕ್ಷೆ ಪ್ರಕರಣ ಪ್ರಕಟಿಸೋದಕ್ಕೆ ಚಾರ್ಜ್ ಶೀಟ್ ಅಲ್ಲಿ ಇರ್ತಕ್ಕಂಥ ಸಾಕಷ್ಟು ಸಾಕ್ಷಿಗಳು ಸಹ ಲಭ್ಯ ಆಗಿದ್ದು, ಇವತ್ತು ಕನಿಷ್ಠ ಮಟ್ಟದ ಗರಿಷ್ಠ ಸುಮಾರು 10 ವರ್ಷದಿಂದ 14 ವರ್ಷ ಜೀವಾವಧಿ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಕೋರ್ಟ್ಗೆ ಸರ್ಕಾರದ ಪರ ವಕೀಲರು ಕೂಡ ಮನವಿ ಮಾಡಿದ್ರು. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡ್ತಿರ್ತಕ್ಕಂಥದ್ದು. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ತೀರ್ಪು ಬರುತ್ತೆ, ಪ್ರಜ್ವಲ್ ದೋಷಿ ಅಂತ ಈಗಾಗಲೇ ತೀರ್ಮಾನಿಸಲಾಗಿರ್ತಕ್ಕಂಥದ್ದು. ಹೀಗಾಗಿ ನ್ಯಾಯಾಲಯ ಕೊಡ್ತಕ್ಕಂಥ ತೀರ್ಪು ಯಾವ ಪ್ರಮಾಣದಲ್ಲಿರುತ್ತೆ ಅಂದರೆ 376K ಮತ್ತು N ಸೆಕ್ಷನ್ ಅಡಿ ಈಗ ವಿಚಾರಣೆ ನಡೆದು ಆರೋಪ ಸಾಬೀತಾಗಿರ್ತಕ್ಕಂಥದ್ದು. ಅಂದರೆ ನಿರಂತರ ಅತ್ಯಾಚಾರ, ಬಲವಂತದ ಅತ್ಯಾಚಾರ ಮತ್ತು ಬಲವಂತವಾಗಿ ವಿಡಿಯೋ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು, ಅವರ ಅನುಮತಿ ಇಲ್ಲದಲೇ ವಿಡಿಯೋ ರೆಕಾರ್ಡ್ ಮಾಡಿ ಹರಿಬಿಡಲಾಗಿರ್ತಕ್ಕಂಥದ್ದು ಸೇರಿದಂತೆ 201 ಅಂದರೆ ಸಾಕ್ಷಿ ನಾಶ ಸೇರಿದಂತೆ ಹಲವು ಸೆಕ್ಷನ್ ಅಡಿ ಪ್ರಕರಣಗಳನ್ನು ದಾಖಲಿಸಲಾಗಿತ್ತು. ಇವೆಲ್ಲದಕ್ಕೂ ಸಹ ಎಷ್ಟೆಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಕೊಡಬೇಕು ಅಂತೇಳಿ ತಿಳಿಸಲಾಗಿರುತ್ತೆ. ಅದರಂತೆ ಸಹ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸುವ ಇನ್ನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂತೋಷ್ ಗಜಾನನ್ ಭಟ್ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸ್ತಾರೆ. ಮುಖ್ಯವಾಗಿ ಏನಂದರೆ 376 ಅತ್ಯಾಚಾರ ಪ್ರಕರಣದಲ್ಲಿ 10 ವರ್ಷದಿಂದ 14 ವರ್ಷ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ಬೋದು. ಮತ್ತು 201 ಸಾಕ್ಷಿ ನಾಶ ಪ್ರಕರಣದಲ್ಲಿ ಇನ್ನೂ 3 ರಿಂದ 5 ವರ್ಷಗಳ ಪ್ರಮಾಣದಲ್ಲಿ ಶಿಕ್ಷೆಯನ್ನು ವಿಧಿಸ್ಬೋದು. ಸದ್ಯ
ಕೋರ್ಟ್ ಹಾಲ್ ಸಂಪೂರ್ಣವಾಗಿ ಕಿಕ್ಕಿರಿದು ತುಂಬಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ತೀರ್ಪನ್ನು, ಶಿಕ್ಷೆ ಪ್ರಮಾಣವನ್ನು ನ್ಯಾಯಾಧೀಶರು ಪ್ರಕಟಿಸ್ತಾರೆ. ಈಗಾಗಲೇ ಬೆಳಗ್ಗೆ ವಿಚಾರಣೆ ಸಂದರ್ಭದಲ್ಲೂ ಸಹ ಪ್ರಜ್ವಲ್ ರೇವಣ್ಣ ಸಾಕಷ್ಟು ಕಣ್ಣೀರಿಟ್ಟರು. ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನನಗೆ ಕನಿಷ್ಠ ಶಿಕ್ಷೆಯನ್ನು ನೀಡಿ, ನಾನು ಒಬ್ಬ ಜನಪ್ರತಿನಿಧಿ ಆಗಿದ್ದವನು, MP ಆಗಿದ್ದವನು, ರಾಜಕಾರಣಿ ಕುಟುಂಬದಿಂದ ಬಂದಿದ್ದು ಅಂತೇಳಿ ಅವರ ಪರ ವಕೀಲರು ಕೂಡ ವಾದ ಮಾಡಿದರು. ಇದಕ್ಕೆ ಸಾಕಷ್ಟು ವಿರೋಧವನ್ನು ಸಹ ವ್ಯಕ್ತಪಡಿಸಿದ್ರು ಸರ್ಕಾರಿ ಪರ ವಕೀಲರು ಜಗದೀಶು ಮತ್ತು ಅಶೋಕ್ ನಾಯಕ್ ಏನಿದ್ದಾರೆ ಸರ್ಕಾರದ ಪರ, ಪ್ರಾಸಿಕ್ಯೂಷನ್ ಪರ ವಾದ ಮಂಡಿಸಿದ್ರು. ಪ್ರಭಾವಿ ವ್ಯಕ್ತಿ ಇದ್ದಾನೆ, ಸಾಕಷ್ಟು ಟ್ರಯಲ್ಗೆ ತೊಂದರೆ ಕೊಟ್ಟರು, ಈ ರಾಜಕಾರಣಿ ಏನು ಅವರ ತಾತ ರಾಜಕಾರಣಿ ಇದ್ದಾರೆ, ಸಾಕಷ್ಟು ದೊಡ್ಡ ಮಟ್ಟದ ಪ್ರಭಾವಿಗಳಿದ್ದಾರೆ, ಇವ್ರಿಗೆ ಇದೊಂದು ಪಾಠ ಆಗಬೇಕು, ಜನಪ್ರತಿನಿಧಿಯಾಗಿ ಇಂತಹ ಕೆಲಸ ಮಾಡಿದ್ದಾನೆ, ಒಬ್ಬರಿಗೆ ರೋಲ್ ಮಾಡೆಲ್ ಆಗಿರಬೇಕಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಇಂತಹ ಕೃತ್ಯ ಎಸ್ಕೋ ಮೂಲಕ ಸಮಾಜಕ್ಕೆ ಕೆಟ್ಟ ಸಂದೇಶ ತಂದಿದ್ದಾರೆ. ಹೀಗಾಗಿ ಇಂಥವರಿಗೆ ಪಾಠ ಕಲಿಸ್ಬೇಕು, ದೊಡ್ಡ ಮಟ್ಟದ ಏನು ಅವ್ರಿಗೆ ಯಾವುದೇ ರೀತಿ ಪಶ್ಚಾತ್ತಾಪ ಕೊಡಬಾರ್ದು, ಅವ್ರಿಗೆ ಯಾವುದೇ ರೀತಿ ಮರ್ಸಿಯನ್ನು ಕೊಡಬಾರ್ದು, ಹೀಗಾಗಿ ಅವ್ರಿಗೆ ಗರಿಷ್ಠ ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ಸಾಕಷ್ಟು ವಾದವನ್ನು ಮಂಡಿಸಿರ್ತಕ್ಕಂಥದ್ದು. ಎರಡೂ ವಾದವನ್ನು ಕೇಳಿದಂಥ ನ್ಯಾಯಾಧೀಶರು 2:45ಕ್ಕೆ ಈಗ ಮತ್ತೆ ತೀರ್ಪನ್ನು ಪ್ರಕಟಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬರೋ ಸಾಧ್ಯತೆ ಇರತಕ್ಕಂಥದ್ದು. ಮಧುಕರ್, ಇನ್ನು ಈ ಒಂದು ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೂ ಕೂಡ ಅವಕಾಶ ಇರುವಂಥದ್ದು, ಹಾಗಾಗಿ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಸೊ ಇನ್ನು ಎಷ್ಟು ಟೈಮ್ ತಗೋಬಹುದು ಅಂದರೆ 2:45ಕ್ಕೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಬೇಕಾಗಿತ್ತು. ಜೊತೆಯಲ್ಲಿ ಯಾವ ರೀತಿಯಾಗಿ ಅಂದರೆ ವಕೀಲರು ಕೂಡ ದೊಡ್ಡ ಪ್ರಮಾಣದಲ್ಲಿ ಕೋರ್ಟ್ ಹಾಲಲ್ಲಿ ಸೇರಿದ್ದಾರೆ ಅನ್ನುವಂಥದ್ದು. ಸೊ ಅಲ್ಲಿ ಏನೆಲ್ಲ ಬೆಳವಣಿಗೆಗಳು ಈ ಕ್ಷಣದಲ್ಲಿ ಆಗ್ತಾ ಇದೆ ಅಂತ ಕಿರಣ್? ಖಂಡಿತ ಮಧುಕರ್, ಇದು ಸಾಕಷ್ಟು ಪ್ರಮುಖ ಪ್ರಕರಣ. ಅಂದರೆ ಈ 3-4 ಕೇಸ್ಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಎವಿಡೆನ್ಸ್ಗಳಿರ್ತಕ್ಕಂಥದ್ದು. ಕೆಲಸದ ಮೇಲೆ ಆಕೆ ಅತ್ಯಾಚಾರ ನಡೆಸಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಇದೊಂದು ಪ್ರಮುಖ ಪ್ರಕರಣ ಆಗಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಸಾಕಷ್ಟು ಮಾಹಿತಿಗಳಿರ್ತಕ್ಕಂಥದ್ದು, ಸಾಕ್ಷ್ಯಗಳಿರ್ತಕ್ಕಂಥದ್ದು, ಐ ವಿಟ್ನೆಸ್ಗಳಿದ್ದಾರೆ. ಹೊಳೆನರಸೀಪುರ ಮನೆಯಲ್ಲಿ ನಡೆದಿರ್ತಕ್ಕಂಥ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಬಟ್ಟೆಗಳಾಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಮತ್ತು ಏನು ಗೂಗಲ್ ಮ್ಯಾಪ್ ಬಗ್ಗೆ ಸಹ ಮಾತಾಡ್ತಾ ಇದ್ರು ನಿನ್ನೆ. ಟೆಕ್ನಿಕಲ್ ತಾಂತ್ರಿಕ ಸಾಕ್ಷ್ಯಗಳೇನಿದ್ದಾವೆ ಅವೆಲ್ಲವನ್ನು ಸಹ ಕಲೆಕ್ಟ್ ಮಾಡಿ 1800 ಪುಟಗಳ ಸುದೀರ್ಘ ಚಾರ್ಜ್ ಶೀಟನ್ನು IO ಆಗಿದ್ದಂಥ ಶೋಭಾ ಮತ್ತು ಅವರ SIT ತಂಡ ಏನಿದೆ, ಸಾಕಷ್ಟು SIT ತಂಡ 4 ಪ್ರಕರಣಗಳಲ್ಲಿ ಸಹ ವಿಚಾರಣೆ ನಡೆಸಿತ್ತು. ಹೀಗಾಗಿ ತನಿಖೆ ನಡೆಸಿದಂಥ SIT ತಂಡ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿತ್ತು. ಈ ಪ್ರಕರಣದಲ್ಲಿ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಟ್ರಯಲ್ ಕೋರ್ಟ್ನಲ್ಲಿ ಸಾಕಷ್ಟು ಫಾಸ್ಟಾಗಿ ಟ್ರಯಲ್ ನಡೀತು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಎಲ್ಲೋ ವಿಳಂಬ ಮಾಡೋದಕ್ಕೆ, ಟ್ರಯಲ್ನ ಸ್ಟಾಪ್ ಮಾಡಿಸೋದಕ್ಕೆ ಹೈಕೋರ್ಟ್ಗೆ 2 ಬಾರಿ ಹೋದರು, ಅದು ಸಫಲ ಆಗಲಿಲ್ಲ. ಈಗ ಇವತ್ತು ನಡೀತಾ ಇರ್ತಕ್ಕಂಥ ನಿನ್ನೆ ಟ್ರಯಲ್ ನಡೆದು ಏನು ಸಂಪೂರ್ಣವಾಗಿ ಟ್ರಯಲ್ ಮುಗ್ದಿರ್ತಕ್ಕಂಥದ್ದು. ಹೀಗಾಗಿ ನಿನ್ನೆ ದೋಷಿ ಅಂತ ಹೇಳಿ ತೀರ್ಪು ಕೊಟ್ಟಿದೆ. ಇವತ್ತು ಈಗ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಹ ಶಿಕ್ಷೆ ಪ್ರಮಾಣ ಪ್ರಕಟ ಆಗೋದಕ್ಕೆ ನಾವು ಕೂಡ ಕಾದು ಕುಳಿತಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ವಿರುದ್ಧ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಅಂದರೆ ನಿನ್ನೆ ವಕೀಲ ಜಗದೀಶ್ ಹೇಳ್ತಾ ಇದ್ರು 164 ಅಂದರೆ ಸಂತ್ರಸ್ತೆಯ ಸ್ಟೇಟ್ಮೆಂಟೇ ಸಾಕು ಕನ್ವಿಕ್ಷನ್ ಕೊಡಿಸೋದಕ್ಕೆ ಅಂತೇಳಿ ಹೇಳ್ತಾ ಇದ್ರು. ಹೀಗಾಗಿ ಇಂಥ ಪ್ರಕರಣದಲ್ಲಿ ಸಂತ್ರಸ್ತೆ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಆಕೆ ಕೊಡ್ತಕ್ಕಂಥ ಸ್ಟೇಟ್ಮೆಂಟೇ ಸಾಕು ಆರೋಪಿಗೆ ಕನ್ವಿಕ್ಷನ್ ಕೊಡಿಸೋದಕ್ಕೆ ಅಂತೇಳಿ ಹೇಳ್ತಾ ಇದ್ರು. ಈ ನಡುವೆ ಅದಲ್ಲದೆ ಬೇರೆ ಸಾಕ್ಷಿಗಳು ಇದ್ದಾವೆ, ವಿಡಿಯೋ ರೆಕಾರ್ಡ್ಗಳಿದ್ದಾವೆ. ವಿಡಿಯೋವನ್ನೆಲ್ಲ ಸಹ FSLಗೆ ಕಳಿಸಲಾಗಿತ್ತು. ಆ FSLಲ್ಲಿ ಸಹ ಎಕ್ಸಾಮಿನ್ ಆಗಿರ್ತಕ್ಕಂಥದ್ದು. ವಿಡಿಯೋದಲ್ಲಿರ್ತಕ್ಕಂಥ ಪ್ರಜ್ವಲ್ ಮಾತಾಡ್ತಕ್ಕಂಥ ಆಡಿಯೋ ಸ್ಯಾಂಪಲನ್ನು ತೆಗೆದುಕೊಂಡು ಅದನ್ನು ಎಕ್ಸಾಮಿನ್ ಮಾಡಿದ್ದಾರೆ. ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ FSL ಕೂಡ ಪ್ರೂವ್ ಆಗಿರ್ತಕ್ಕಂಥದ್ದು. ಹೀಗೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಪ್ರಭಾವಿ ಇದ್ದಾನೆ, ರಾಜಕಾರಣಿ ಇದ್ರೂ ಸಹ ಸಾಕ್ಷಿ ನಾಶ ಮಾಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಈತನನ್ನು ಹೊರಗಡೆ ಬಿಟ್ಟರೆ ಮತ್ತೆ 3 ಪ್ರಕರಣಗಳೇನಿದ್ದಾವೆ ಸಾಕ್ಷಿ ನಾಶ ಪ್ರಯತ್ನ ಪಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಹೀಗಾಗಿ ಈತನ ಮೇಲಿರ್ತಕ್ಕಂಥ 376N ಮತ್ತು K ಅಡಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಅಂದರೆ
ನಿರಂತರ ಅತ್ಯಾಚಾರ ಮತ್ತು ಏನಿದೆ ನಿರಂತರ ಅತ್ಯಾಚಾರ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಡಿಯೋ ರೆಕಾರ್ಡ್ ಕೂಡ ಮಾಡಿರ್ತಕ್ಕಂಥದ್ದು. ಇದೆಲ್ಲವನ್ನು ಗಮನಿಸಿದಂಥ ಕೋರ್ಟು ಎರಡೂ ಕಡೆ ವಾದವನ್ನು ಆಲಿಸಿ ಎಲ್ಲೋ ಒಂದು ಕಡೆ ಪ್ರಾಸಿಕ್ಯೂಷನ್ ಏನಿದೆ ಸಾಕಷ್ಟು ಮಹತ್ವದ ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಒಳ್ಳೆ ಎವಿಡೆನ್ಸ್ಗಳನ್ನು ಪೊಲೀಸರು SIT ಟೀಮ್ ಕೊಟ್ಟಿತ್ತು. ಅದೆಲ್ಲ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡುವಲ್ಲಿ ಸಹ ಸಫಲರಾಗಿದ್ದಾರೆ. ಹೀಗಾಗಿ ನಿನ್ನೆ ದೋಷಿ ಅಂತೇಳಿ ತೀರ್ಪು ಬಂದಿರತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. 10 ವರ್ಷದಿಂದ ಸುಮಾರು ಜೀವಾವಧಿ ಶಿಕ್ಷೆ ಈ ಥರ ಕ್ರಿಮಿನಲ್ ಕೇಸ್ ಇದ್ದಾಗ ಒಂದು ಅಬ್ಯೂಚುವಲ್ ಅಫೆಂಡರ್ ರೀತಿ ಪ್ರಜ್ವಲ್ ರೇವಣ್ಣ ಇರ್ತಕ್ಕಂಥದ್ದು. ಸಾಕಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅನ್ನೋ ಆರೋಪ ಕೂಡ ಬಂದಿರತಕ್ಕಂಥದ್ದು. ಹೀಗಾಗಿ ಇನ್ನೂ ಸಹ 3 ಕೇಸ್ ಇದೆ. ಈತನ ಹೊರಗಡೆ ಬಿಟ್ಟರೆ ಸಾಕಷ್ಟು ಸಾಕ್ಷಿಗಳನ್ನು ನಾಶ ಮಾಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಹೀಗಾಗಿ ಗರಿಷ್ಠ ಶಿಕ್ಷೆಯನ್ನು ನೀಡಬೇಕು ಅಂತೇಳಿ ಸರ್ಕಾರದ ಪರ ವಕೀಲರು ವಾದ ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ಗಮನಿಸಿದಂಥ ನ್ಯಾಯಾಲಯ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಕೊಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಮಧುಕರ್, ಕಿರಣ್, ಇದೀಗ ಮತ್ತೊಂದು ಕಡೆಯಲ್ಲಿ ಅತ್ಯಂತ ಈ ಒಂದು ಪ್ರಕರಣದ ನೋಡ್ತಾ ಹೋದರೆ ಅತ್ಯಂತ ತ್ವರಿತವಾಗಿ ನಡೆದಿರುವಂತಹ ವಿಚಾರಣೆ ಇದು. ಅಂದರೆ 14 ತಿಂಗಳಲ್ಲಿ ಈಗ ಶಿಕ್ಷೆ ಕೂಡ ಪ್ರಕಟ ಮಾಡುವಂಥ ಒಂದು ಹಂತಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಇನ್ನು ಉಳಿದಂತಹ 3 ಪ್ರಕರಣಗಳಿಗೂ ಕೂಡ ಇಷ್ಟೇ ವೇಗವಾಗಿ ತ್ವರಿತವಾಗಿ ಎಲ್ಲವೂ ಕೂಡ ಆಗಬಹುದಾ ಅನ್ನುವಂಥ ಒಂದು ನಿರೀಕ್ಷೆ. ಅದರ ಜೊತೆಗೆ ಯಾವ ರೀತಿಯಾಗಿ ಈ ಒಂದು ಕಳೆದ 14 ತಿಂಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ನಡೀತಾ ಬಂತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋದಾದರೆ ಕಿರಣ್. ಖಂಡಿತ ಮಧುಕರ್, ಏನಂದರೆ ಈಗಾಗಲೇ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆದ ನಂತರ 2ನೇ ಕೇಸ್ ಇದೆ, ಅದನ್ನು ಚಾರ್ಜಸನ್ನು ಫ್ರೇಮ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ ಇದೊಂದೇ ಕೇಸಲ್ಲ, ಇನ್ನೂ ಸಹ 3 ಕೇಸ್ಗಳಿರ್ತಕ್ಕಂಥದ್ದು. ಅದರಲ್ಲೂ ಸಹ ಸಾಕಷ್ಟು ಎವಿಡೆನ್ಸ್ಗಳಿದ್ದಾವೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಒಂದು ಮನೆ ಕೆಲಸದ ಆಕೆಯ ಮೇಲೆ ನಡೆದಿರ್ತಕ್ಕಂಥ ಅತ್ಯಾಚಾರ ಪ್ರಕರಣದಲ್ಲಿ ಇವತ್ತು ತೀರ್ಪನ್ನು ಪ್ರಕಟಿಸಲಾಗ್ತಾ ಇರ್ತಕ್ಕಂಥದ್ದು. ಏನು ಪ್ರಜ್ವಲ್ ರೇವಣ್ಣ ಏನು ಎಲೆಕ್ಷನ್ ಆಗುತ್ತೆ, ಎಲೆಕ್ಷನ್ ವೋಟಿಂಗ್ ಆದ ನಂತರ ಅವರು ಪರಾರಿ ಆಗ್ತಾರೆ, ಜರ್ಮನಿಯಲ್ಲಿ ತಲೆಮರೆಸ್ಕೊಂಡಿರ್ತಾರೆ. ನಂತರ ಇಂಟರ್ಪೋಲ್ ಆಗುತ್ತೆ, SIT ಟೀಮ್ ರಚನೆ ಆಗುತ್ತೆ, ಸಾಕಷ್ಟು ವಿಡಿಯೋ ವೈರಲ್ ಆಗುತ್ತೆ. ಹೀಗಾಗಿ ಇದು ರಾಜಕೀಯ ದುರುದ್ದೇಶ ಅಂತೇಳಿ ಪ್ರಜ್ವಲ್ ರೇವಣ್ಣ ಕೂಡ ವಿಡಿಯೋ ಮಾಡಿ ಹರಿಬಿಟ್ಟಿದ್ರು. ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ನಂತರ SITಯಲ್ಲಿ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಬೆಂಗಳೂರಿನ CID ಸೈಬರ್ನಲ್ಲಿ 2 ಪ್ರಕರಣ ದಾಖಲಾಗುತ್ತೆ. ವಿಡಿಯೋ ವೈರಲ್ ಬಗ್ಗೆ ಸಹ ಒಂದು ಪ್ರಕರಣ ದಾಖಲಾಗುತ್ತೆ. ಎಲ್ಲದೂ ಸಹ ಒಂದು ಕಂಬೈನ್ ಮಾಡಿ ಸರ್ಕಾರ ಒಂದು SITಯನ್ನು ರಚನೆ ಮಾಡುತ್ತೆ. SIT ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಾಪಸ್ಸು ಬೆಂಗಳೂರಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ಏರ್ಪೋರ್ಟ್ನಲ್ಲೇ ಸಹ SIT ಅಧಿಕಾರಿಗಳು ಬಂಧನ ಮಾಡ್ತಾರೆ. ಬಂಧನ ಮಾಡಿ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡು ಸಾಕಷ್ಟು ವಿಚಾರಣೆ ನಡೆಸ್ತಾರೆ. ನಂತರ ಸಂತ್ರಸ್ತೆಯನ್ನು ಕರೆತಂದು 164 ಅಡಿ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ತಾರೆ. ಮನೆ ಕೆಲಸದಾಕೆ ಕೊಟ್ಟಂಥ ಸ್ಟೇಟ್ಮೆಂಟು ಸಾಕಷ್ಟು ಅಕ್ಸೆಪ್ಟಬಲ್ ಇರುತ್ತೆ. ಹೀಗಾಗಿ ಅದ್ರ ಮೇಲೆ ಸಹ ವಿಚಾರಣೆ ನಡೆಯುತ್ತೆ. ಮತ್ತು ಸ್ಥಳ ಮಾಜರ್ ನಡೆಸುತ್ತೆ. ಬೆಂಗಳೂರು ಏನು ಹೊಳೆನರಸೀಪುರ ಹಾಸನ ಮನೆಯಲ್ಲಿ ಸಹ ವಿಚಾರಣೆ ಎಲ್ಲ ರೀತಿಯ ಸಹ ತಪಾಸಣೆ ನಡೆಸಿ ಮಾಜರ್ ನಡೆಸಿ ಸಾಕ್ಷಿಗಳನ್ನು SIT ಟೀಮ್ ಕಲೆ ಹಾಕುತ್ತೆ. ನಂತರ ಪ್ರಜ್ವಲ್ ರೇವಣ್ಣ ಅವ್ರನ್ನ ತೀವ್ರ ವಿಚಾರಣೆ ನಡೆಸಲಾಗುತ್ತೆ. ಮೊಬೈಲ್ನಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನು ಕಲೆ ಹಾಕಾಗುತ್ತೆ. ಸಾಕ್ಷಿಗಳನ್ನು ಕಲೆ ಹಾಕಿ ಆ ಮೊಬೈಲ್ನಲ್ಲಿದ್ದಂಥ ವಿಡಿಯೋಗಳನ್ನು FSLಗೆ ಕಳಿಸ್ತಾರೆ. ನಂತರ ಇದೆಲ್ಲ ತ್ವರಿತಗತಿಯಲ್ಲಿ ನಡೆದಿರ್ತಕ್ಕಂಥದ್ದು. 14 ತಿಂಗಳಿಂದ ಸಹ ನಿರಂತರವಾಗಿ ವಿಚಾರಣೆ ನಡೀತಾ ಇರುತ್ತೆ. ಮುಖ್ಯವಾಗಿ ಟ್ರಯಲ್ ವೇಗವಾಗಿ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಕೇವಲ 90 ದಿನ ಟೈಮ್ ಇರುತ್ತೆ. ಅದರ ಮುಂಚೆನೇ ಸಹ ಚಾರ್ಜ್ ಶೀಟನ್ನು 1800 ಪುಟಗಳ ಚಾರ್ಜ್ ಶೀಟಲ್ಲಿ 123 ಸಾಕ್ಷಿಗಳು ಸೇರಿದಂತೆ ಪ್ರತ್ಯಕ್ಷದರ್ಶಿಗಳು, ತಾಂತ್ರಿಕ ಸಹಾಯದಿಂದ ಸಂಗ್ರಹ ಆದಂಥ ಸಾಕ್ಷಿಗಳು ಸೇರಿದಂತೆ ಎಲ್ಲವನ್ನ ಸಹ ಕೋರ್ಟ್ಗೆ ಚಾರ್ಜ್ ಶೀಟ್ ಮೂಲಕ ಸಲ್ಲಿಕೆ ಮಾಡಿರ್ತಾರೆ. ವಿಡಿಯೋಗಳನ್ನು ಕಲೆಕ್ಟ್ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಸ್ಟೇಟ್ಮೆಂಟ್ ಆಗಿರ್ಬೋದು, ಸಂತ್ರಸ್ತೆಯ ವಿಡಿಯೋ ಸ್ಟೇಟ್ಮೆಂಟ್ ಆಗಿರ್ಬೋದು, ಎಲ್ಲವನ್ನು ರೆಕಾರ್ಡ್ ಮಾಡಿ CID SIT ತಂಡ ಸಂಪೂರ್ಣವಾಗಿ ತನಿಖೆ ನಡೆಸುತ್ತೆ, ಸ್ಥಳ ಮಾಜರ್ ನಡೆಸುತ್ತೆ. ಎಲ್ಲ ಕಡೆ ಸಹ ಪ್ರಜ್ವಲನ್ನು ಕರೆದುಕೊಂಡೋಗಿ ಮಾಜರ್ ನಡೆಸ್ತಾರೆ, ಸಂತ್ರಸ್ತೆಯನ್ನು ಹೇಳಿಕೆಯನ್ನು ದಾಖಲಿಸ್ತಾರೆ. ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.